ಗುರುದೇವ, ಹೋದ ಕಾರ್ಯವೇನಾಯಿತು? ಶಿಶುಮಗನಾದ ಕೆಂಪಾಚಾರಿಯನ್ನು ಕರೆದುಕೊಂಡು ಬಂದಿರಾ? ತಾಯಿ ದೊಡ್ಡಮ್ಮ ಕರೆದುಕೊಂಡು ಬಂದು ಕಾಳಿಯರವಿಯಲ್ಲಿ ಕೂಡಿ 12 ವರ್ಷಗಳಾದವು. ಆಯುಷದಲ್ಲಿ ಆಚಾರ ಮಗ ರಮಣ ತಾಯಿ ನಾನು ಸಾರಿದ ಕಲಿಯು ನನ್ನ ಕಣ್ಮುಂದೆ ಬಂದು ನಿಲ್ಲುವಂತ ಕಾಲವು ಸಮೀಪಿಸಿತು. ನೀನು ಬೇಗ ಹೋಗಿ ಆ ಕಾಳಿಯರವಿಯಲ್ಲಿ ಕೆಂಪಾಚಾರಿ ಕೆಂಪಾಚಾರಿ ಎಂದು 3 ಸಾರಿ ಕೂಗಿದರೆ ಜೈಂಕರಿಸಿ ಅವನು ಬರುವನು. ಕರೆದುಕೊಂಡು ಬಾ ದೊಡ್ಡಮ್ಮ ತಾಯಿ. ಹಾಗೆ ಆಗಲಿ ಗುರುದೇವ. ಹಲೋ ಕೆಂಪಣ್ಣನವರೇ, ನಿಮ್ಮನ್ನು ಕರೆದುಕೊಂಡು ಬರುವಂತ ಮಂಟೇ ಸ್ವಾಮಿಯವರಿಂದ ಅಪ್ಪಣೆಯಾಗಿರುವುದು, ತಾವು ದಯಮಾಡಿಸಬೇಕು ಪರಮಾತ್ಮ. ಗುರುದೇವ, ಯಾರು ನನ್ನ ಕರೆಯುವಂತೆ ಭಾಸವಾಗುತ್ತಿರುವುದಿರು ಅವರೇ ಇರಬೇಕು. ನನ್ನ ಧರ್ಮಗುರು ಪರಂಜ್ಯೋತಿ ಮಂಟೇದಲಿಂಗನು ಇರಬೇಕು. ಗುರುದೇವ, ನನ್ನ ಮೈಯ ಮೇಲೆ ಹೊನ್ನ ಉತ್ತವೇ ಬೆಳೆದಿರುವುದು, ನನ್ನ ಕಣ್ಣಿನಲ್ಲಿ ಶಿಬಿರ ಹಕ್ಕಿಯೇ ಮರಿ ಮಾಡಿರುವುದು, ಎಡಕಂಕಿನಲ್ಲಿ ಹೆಜ್ಜೇನು ಕಿರಿಕಂಕಿನಲ್ಲಿ ಕಿರಿಜೇನು ಕಟ್ಟಿಕೊಂಡಿರುವು, ನನ್ನ ಹತ್ತಿಯ ಮೇಲೆ ಮತ್ತಿ ಮರವೇ ಬೆಳೆದಿರುವುದು. ನಾನು ಯಾವ ರೀತಿಯಾಗಿ ಬರಲಿ ತಂದೆ? ನಾನು ಕುಡಿಯಲು ನೀರಿಲ್ಲದೆ ಕಾರ್ಕೋಟಕ್ಕೆ ಇಷ್ಟದಲ್ಲಿ ಕುಡಿದಿರುವೆನು. ಹಾವು ಚೋಳಗಳನ್ನು ತಿಂದು ನಾನು ಬಂದಿರುವನು. ಜೈ ಗುರುದೇವ. ಕರೆಸಿದ ಪರಿಯ ಹರಗುನಿ ಜನಕ ಕರೆಸಿದ ಪರಿಯ ಹರಗುನಿ ಜನಕ ಕಾರಣವೇನಿದು ದುರಿತದಿ ಕರೆಯಲು ಕಾರಣವೇನಿದು ದುರಿತದಿ ಕರೆಯಲು ಕರೆಸಿದ ಪರಿಯ ಅರಹುನಿ ಜನಕ ತಂದೆಯ ವಾಕ್ಯವ ಎಂದಿಗೂ ಮೀರೆನು ತಂದೆಯ ವಾಕ್ಯವ ಎಂದಿಗೂ ಮೀರೆನು ಕರೆಸಿದ ಪರಿಯ ಅರಹುನಿ ಜನಕ ಶರಣೋ ಶರಣೋ ಸ್ಥಿರವಾಗಿ ಶರಣೋ 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 ಚಿರವಾಗಿ ಶರಣೋ 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 ಚಿರವಾಗಿ ಶರಣೋ 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 ಚಿರವಾಗಿ ಶರಣೋ ಕರೆಸಿದ ಪರಿಯ ಅರಹುನಿ ಜನಕ ಜನಕ ಗುರುದೇವ, ನಿಮ್ಮ ಪಾದಗಳಿಗೆ ನಮಸ್ಕರಿಸುವನು. ನನ್ನನ್ನು ಬರಬಾರದ ಕಾರಣವೇನು ಗುರುದೇವ? ಎದ್ದು ಬಾ ಮಗನೇ, ಎದ್ದು ಬಾ. ನೀನಿಂದು ಸಿದ್ಧನಾದೆ. ಅಯ್ಯ ಸಿದ್ಧಿಸುಗಳಿ, ಸಿದ್ಧಿಗೋಸ್ಕರ ಪವಡಿಸಿದಾಗ ಈತನ ನತ್ತಿಯ ಮೇಲೆ 12 ಆಳು ಪ್ರಮಾಣ ಉತ್ತಮವು ಬೆಳೆದಿತ್ತು. ಬೆನ್ನಿನ ಮೇಲೆ ಮತ್ತಿ ಮರವು ಬೆಳೆದಿತ್ತು. ಕಣ್ಣಿನಲ್ಲಿ ಆಲಕ್ಕಿ ಗೂಡುಗಳು ಕಟ್ಟಿದವು. ಕಂಠಲ್ಲಿ ಯಜ್ಜಾರಿ ಕಿರಿಜೇನು ಮರಿ ಮಾಡಿದವು. ಕಿವಿಯಲ್ಲಿ ಯಾಲಕ್ಕಿ ಗೂಡುಗಳು ಕಟ್ಟಿದವು. ಹೊಟ್ಟೆ ಮೇಲೆ ತೊಟ್ಟಿ ಮರವೇ ಬೆಳೆದಿದ್ದವು. ನಾಲಿಗೆಯಲ್ಲಿ ಗಿಡ ಮರಗಳೇ ಬೆಳೆದವು. ಮೂಗಿನ ಮೇಲೆ ಮೂಗುತ್ತವೇ ಬೆಳೆದಿದ್ದವು. ಉಗುರುಗಳು ಭೂಮಿಯಲ್ಲಿ ಬೇರೆ ಬಿಟ್ಟಿದ್ದವು. ಇಂಥ ಅದ್ಭುತವಾದ ದೃಶ್ಯ ಗದ್ದರ ಬಂದಲೇ ಸಿದ್ಧನೆಂದು ಸಿದ್ಧನಲ್ಲಿ ನಾಮಕರಣ ಮಾಡಿದವು. ಇನ್ನು ಮುಂದೆ ನಾವೆಲ್ಲರೂ ಸೇರಿ ಸಿದ್ಧ ಪುರುಷನಾಗಿರುವ ಈ ಸಿದ್ಧನಿಗೆ ಗರೈ ಸಿದ್ದಪ್ಪಾಜಿ ಎಂದು ನಾಮಕರಣ ಮಾಡೋಣ. ಶ್ರೀ ಸಿದ್ದಪ್ಪಾಜಿ ಅವರಿಗೆ, ಸಿದ್ದಪ್ಪಾಜಿ ಅವರಿಗೆ.
ಸಿದ್ದಪ್ಪಾಜಿ. ತಗೋ ಕಂದ. ಗುರುದೇವ ಕಂದ ಸಿದ್ದಪ್ಪಾಜಿ, ಮುಂದೆ ದೊಡ್ಡಪ್ಪನ ಪರ್ಸಗೆ ಆ ಹಂದಾಣಿಕೆ ಏನು ತಂದಿರಬೇಕಂದ. ಗುರುದೇವ, ಆ ಲಕ್ಷಕನ ಮಗನ ಕರೆತಂದು ಭಿಕ್ಷುಕನಾಗಿ ಮಾಡಿ ಈ ನನ್ನ ಮುಂಗೈಗೆ ಜೋಳಿಗೆಯನ್ನು ತೊಡಿಸಿದ್ರಿ ಆ ತಂದೆ. ಕಂದ ಸಿದ್ದಪ್ಪಾಜಿ, ಆ ಲಕ್ಷಕನ ಕರೆದ ಬರದಾದರು ಈ ಭಿಕ್ಷುಕನ ಜೋಳಿಗೆಂದು ಬರದಾಗದು ಕಂದ. ಕಂದ ಸಿದ್ದಪ್ಪಾಜಿ, ನಿನ್ನಿಂದ ಒಂದು ಮಾತ್ಕಾರಬೇಕಾಗಿದೆ. ಹೇಳು ಗುರುದೇವ. ಕಂದ ಸಿದ್ದಪ್ಪಾಜಿ, ನಾನು ಸಾರಿದ ಕಲೆಯು ನಮ್ಮ ಕಣ್ಣು ಮುಂದೆ ನಿಲ್ಲುವಂತ ಕಾಲವು ಸಮೀಪಿಸು. ಆದರೂ ಆ ಕಲೆಯನ್ನು ನನ್ನ ಕಣ್ಣಿಂದ ನೋಡಲಾರವು. ಭೂಮಿ ಎಂಬ ತೊಟ್ಟಿಲಲ್ಲಿ ನಾವು ಮಲಗಿರಿಸುವಾಗ ಆ ಕಾಸವೇ ನಮಗೆ ಉದಪಾಗಬೇಕು ಕಂದ. ಆಗಲಿ ಗುರುದೇವ. ಸೂರ್ಯ ಚಂದ್ರಾದಿಗಳೇ ನಮ್ಮ ಮಠದ ದಿವಿಟಿಗೆ ಆಗಬೇಕು. ಆಕಾಶ ಹುಡುಗು ಮೆಂಚುಗಳೇ ನಮ್ಮ ಪಾಲಿನ ಶಂಕು ಜಾಗಟೆ ಆಗಬೇಕು. ನಕ್ಷತ್ರ ರಾಶಿಗಳೇ ನಮ್ಮ ಮಠದ ಸೂರಸಿ ಕಂಡಿಗಳಾಗಬೇಕು. ಅದಕ್ಕಾಗಿ ಈ ಕಲಿಯನ್ನು ನನ್ನ ಕಣ್ಣಿಂದ ನೋಡಲಾರವು. ಅದಕ್ಕಾಗಿ ಈ ಪಾತಾಳ ಲೋಕದಲ್ಲಿ ಮಲಗಲು 12 ಮಲಗುದಲ್ಲಿ 12 ಮಲಗುದಲ್ಲಿ 6 ಪಿಕಾಸಿ ಬಾಳ್ಲಿ ಅಂತ ಹೇಳಿ ಅದನ್ನು ತಂದು ಈ ಬರುತ್ತಿರುವ ಕಲಿಯನ್ನು ಮರೆ ಮಾಡಿಸಬೇಕಂತ. ಗುರುದೇವ, ನಾನು ಹುಟ್ಟಿದ ನಿಲಗಟ್ಟ, ಬೆಳೆದದ್ದು ಮಾರಳ್ಳಿ. 12 ವರ್ಷಗಳ ಕಾಲ ಈ ಕಾಳಿಕೆಂಬಲ್ಲಿ ಇರಿಸಿ ಕಬ್ಬಿಣ ಭಿಕ್ಷೆ ತಂದು ಕೊಡುವಂತೆ ಕೇಳಿದರೆ ನಾನು ಎಲ್ಲಿ ತರಲಿ ಗುರುದೇವ? ನಾನು ಎಲ್ಲಿ ತರಲಿ? ಸಿದ್ದಪ್ಪಾಜಿ, ನಿನ್ನ ಜಾತಿ ನಿನ್ನ ಮತ ಕಣ್ಣಿಗೆ ಹತ್ರ, ಕಾಲಿಗೆ ದೂರ, ಮೂಡಲಾಗಿ ಕಾಣುತ್ತಿರುವುದು ಅಲಗೂರು ಚಿಲ್ಲಾಪುರ. ನಿನ್ನ ಜಾತಿಯವರ ಮನೆಗೆ ಹೋಗಿ ಕಬ್ಬಿಣದ ಆಯುಧಾನಗಳು ತಂದು ಈ ಪಾತ್ರೆಗಳನ್ನು ತಗಿಸಿ ಈ ಕಲಿಯನ್ನು ಮರಮಾಡಿಸು ಕಂದ. ಗುರುದೇವ, ತಾವು ಹೇಳ್ತಿದ್ರೆ ಈ ನನ್ನ ಸೆಲಿನವೇ ಗಡಗಡ ನಡುಗುತ್ತಿರುವುದರ ತಂದೆ. ಒಗಲಾರನು ಗುರುದೇವನಾನು ಆ ಮಾರಿಯರ ಕಾಟ, ಮಧ್ಯ ದೂತರ ಕಾಟ. ಒಗಲಾರನು ಒಗಲಾರನು ಗುರುವೇ. ಗುರುದೇವ, ಆ ಹಲಗೂರು ಚಿಲ್ಲಾಪುರವೆಂದರೆ ನನಗೆ ತುಂಬಾ ಭಯವಾಗುತ್ತಿರುವುದು. ಆ ಮಾರಿಯರ ಕಾಟ, ಮಧ್ಯ ದೂದರ ಕಾಟ, ಅಲ್ಲದೆ ಆ ಹಲಗೂರಿಗೆ ಹೋದ ಜಂಗುಮರು ಯಾರು ಹಿಂದಿರುಗಿ ಬರಲಿಲ್ಲ. ನಾನು ಯಾವ ರೀತಿಯಾಗಿ ಬರಲಿ ತಂದೆ? ಸಿದ್ದಪ್ಪಾಜಿ, ತಾಯಿ ದೊಡ್ಡಮ್ಮ, ತಂದೆ ರಾಚಪ್ಪಾಜಿ, ಚೆನ್ನಾಜಮ್ಮ, ಈ ನಮ್ಮ ಗುರುದೇವರಿಗೆ ನೀವಾದ್ರೂ ಹೇಳಬಾರದೆ? ನಿಮ್ಮ ಗುರುದೇವರಿಗೆ ಎಲ್ಲವೂ ಗೊತ್ತಿರುವುದು. ಅವರ ಮಾತನ್ನು ತಿರಸ್ಕರಿಸಬೇಡ. ಗುರುದೇವ, ಈ ಸುತ್ತೋ ಲೋಕದ ಭಕ್ತರಲ್ಲ ನಿನ್ನ ಒಕ್ಕಲಾಗಿ ಮಾಡಿಕೊಂಡು ಬರ್ತೀನಿ. ಈ ಬಸವನ ಬೆಟ್ಟವನ್ನು ಬೆಳ್ಳಿಯ ಮಾಡಿ, ಕುಂದೂರು ಬೆಟ್ಟವನ್ನು ಚಿನ್ನ ಮಾಡಿ ನಿನ್ನ ಪಾದ ಮೇಲೆ ಅರ್ಪಿಸ್ತಿದ್ದೀನಿ. ಆದರೆ ನನ್ನನ್ನು ಹಲಗೂರು ಚಿಲ್ಲಾಪುರಕ್ಕೆ ಕಬ್ಬಿಣ ಭಿಕ್ಷಕ್ಕಾಗಿ ಕಳಿಸಬೇಡ ತಂದೆ. ನಿಮ್ಮ ಪಾದ ಕಳಗಿಸಬೇಡಿ. ಸಿದ್ದಪ್ಪಾಜಿ, ಗುರು ವಾಕ್ಯಕ್ಕೆ ತಿರಸ್ಕರಿಸಿದ ಮೇಲೆ ನೀ ನನಗೆ ಶಿಷ್ಯರಲ್ಲ, ನಾರಿನ ಗುರುವಲ್ಲ. ಕಟ್ಟಿದ ಮಡಿಯನ್ನು ಬಿಚ್ಚಿಟ್ಟು ಕೊಟ್ಟ ಜೋಳಿಯನ್ನು ಕುರುಬೇಗಳನ್ನು ಬಿಟ್ಟು ನನ್ನ ಮನೆಯನ್ನು ಬಿಟ್ಟು ತೊಲಗೋರಿರು. ಗುರುದೇವ, ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಬಳಗಾರನ ಮಗನ ತಂದು ಪರದೇಶಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷಕ್ಕೆ ಕಳಿಸುವಯ್ಯ
ಧರ್ಮಗುರುವೇ ಮಂಡ್ಯದಲ್ಲಿಗಯ ಹೋಗಲಾರೆ ಹಲಗೂರಿಗೆ ನಾನು ಹೋಗಲಾರೆ ಹಲಗೂರಿಗೆ ನಾನು ಚೆನ್ನ ಧರ್ಮಗುರುವಿಗೆ ಹೋಗಲಾರೆ ದಾನವ ತಿಳಿದಿಲ್ಲ ಪಂಚಾಲದವರು ಧರ್ಮವ ಹರಿದಿಲ್ಲ ನನ್ನೀಸವ ನೋಡಿ ಜಗುಮನೆದು ಜರಿದು ನಗುವರಲ್ಲ ಗುರುವೇ ಅಪ್ಪಾಜಿ ಕಾಡಕ್ಕೂ ಆ ಊರಿಗೆ ಯಾರು ಬರಲ್ಲ ಇನ್ನು ಮಾರಿಯರುಂಟೋ ಹೋದರೆ ನನಗೂ ಇಲ್ಲ ನಿಮ್ಮ ಪಾದದಲ್ಲಿ ಈ ಪ್ರಾಣ ಹೋಗಲಿ ನನ್ನ ಕಣ್ಣೀರು ನಿಮಗೆ ಹರುವಾಗಲಿ ನನ್ನನ್ನು ಕಳಿಸದಿರಿ ಸ್ವಾಮಿ ನನ್ನನ್ನು ಕಳಿಸದಿರಿ ಹೋಗಲಾರೆ ಹಲಗೂರಿಗೆ ನಾನು ಚೆನ್ನ ಧರ್ಮಗುರು ಹೋಗಲಾರೆ ಏಳು ಜನ ಪಾಳಗಾರರು ಚಿಲ್ಲಾಪುರವ ಕಟ್ಟಿ ಹಾಳುವರಯ್ಯ ಕಾಳಮ್ಮನ ಗುಡಿಗೆ ತಳ್ಳಿಸಿ ನನ್ನ ಬಲಿಯನ್ನೇ ಕೊಡುವರಯ್ಯ ಗುರುಹೇ ಪರಂಜ್ಯೋತಿ ಕಬ್ಬಿಣದ ಭಿಕ್ಷೆ ಕೇಳಲು ಪಂಚಾಲದವರು ಸುಮ್ಮನೆ ಬಿಡುತ್ತೇನೆಯ ಕಾದಗಟ್ಟಿಯ ಮೇಲೆ ಕೂರಿಸಿ ನನ್ನ ಪವನ ಮಾಡಿಸುವರಯ್ಯ ಹಣೆ ಬಸವ ನೋಡಿ ಗುಲ್ಮ ಬೂದಿ ಎನ್ನುವರಲ್ಲ ಕಪ್ಪು ತಿಲ್ಕವ ನೋಡಿ ನಾಚಿಸಿ ನಗುವರಲ್ಲ ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೇಗೋಗಲಿ ಹೋಗಲಾರೆ ಹಲಗೂರಿಗೆ ನಾನು ಚೆನ್ನ ಧರ್ಮಗುರುವೇ ಹೋಗಲಾರೆ ತಂದೆ ತಾಯಿ ಇಲ್ಲದ ಈತ ಬಲಿಗೆ
ಎಲ್ಲವೂ ನೀವೇ ದೇವಾ. ನೀವೇ ಕೈ ಬಿಟ್ಟ ಮೇಲೆ ಮಂಟೇದ ಸ್ವಾಮಿ ಕಾಯುವರ್ಯಾರು ಇಲ್ಲ ಗುರುವೇ. ಅಯ್ಯೋ ನೊಂದು ಅಳುವಾಗ ಕಣ್ಣೀರ ವರ್ಷೋ ತಾಯಮ್ಮ ನನಗಿಲ್ಲ. ಎಲ್ಲಿ ಹೋಗಲಿ ನಾನು ಗುರುವೇ, ಯಾರ ಸೇರಲಿ ನಾನು. ಒಂದು ನಾ ತೊರೆದಿರುವೆ ನಿನ್ನೆ ಮುಂದೆ ನಾ ಬಂದಿರುವೆ. ಕಾಯೋದ ಗುರುವೇ ಸ್ವಾಮಿ, ಕಾಯೋ ಧರ್ಮ ಗುರುವೇ. ಹೋಗಲಾರೆ ನನ್ನ ಗುರಿಗೆ ನಾನು ಚೆನ್ನ ಧರ್ಮ ಗುರುವೇ. ಹೋಗಲಾರೆ ಗುರುವೆ ನೀ ಕೇಳು ಬಸವ ಬೆಟ್ಟವನ್ನು ಬೆಳ್ಳಿಯ ಮಾಡಿ ನಾ ತರುವೆ. ಇನ್ನು ಬೇಕೆಂದು ಕುಂದೂರು ಬೆಟ್ಟವ ಚಿನ್ನವ ನಾ ತರುವೆ. ಪ್ರಾಣ ಬೇಕೆಂದು ಗುರುವೆ ನೀ ಕೇಳು ಪ್ರಾಣವೇ ನಿನಗೆ ಅರ್ಪಿಸುವೆ. ಕಾಪಾಡೋ ಮಂಟೇದ ಲಿಂಗಯ್ಯ. ಗುರುದೇವ, ತಮ್ಮ ಅಪ್ಪನಂತೆ ಈ ಬಸವನ ಬೆಟ್ಟವನ್ನು ಬೆಳ್ಳಿಯ ಮಾಡಿ ಕುಂದೂರು ಬೆಟ್ಟವನ್ನು ಚಿನ್ನ ಮಾಡಿ ಪಾದ ಮೇಲೆ ಅರ್ಪಿಸಿ ನಾನೀಗಲೇ ಅನುಗುರು ಚಿಲ್ಲಾಪುರಕ್ಕೆ ಹೊರಡುವೆನು. ನಿಮ್ಮ ದೈವನ ಮೇಲೆ ಸಂಪೂರ್ಣವಾಗಿರಲಿ ಗುರುದೇವ, ಸಂಪೂರ್ಣವಾಗಿರಲಿ. ಕಂದ ಸಿದ್ದಪ್ಪಾಜಿ, ನಮ್ಮ ಆಶೀರ್ವಾದವು ನಿನ್ನ ಮೇಲೆ ಸಂಪೂರ್ಣವಾಗಿರಲಿ. ಧೈರ್ಯವಾಗಿ ಹೋಗಿಬೇಕಂತ. ನಿನ್ನ ಒಡೆ ಏಟುಗಳು 3 ಏಟು ನಿನಗಾದರೆ 1000 ಏಟು ನಮಗಾಗಲಿ. ಧೈರ್ಯದಿಂದ ಆ ಹಲಗೂರು ಜಲಪುರಕ್ಕೆ ಹೋಗಿ ಕಬ್ಬಿಣದ ಆಯುಧಾರಗಳು ತಂದು ಈ ಕಲಿಯನ್ನು ಮರೆ ಮಾಡಿಸು ಕಂದ. ತೆಗೆದುಕೋ ನಮ್ಮ ಬಿರುದುಗಳನ್ನು. ಆಗಲಿ ಗುರುದೇವ, ಧೈರ್ಯದಿಂದ ಹೋಗಿ ಬಾ. ಆಗಲಿ ಗುರುದೇವ, ನಿಮ್ಮ ಇಷ್ಟದಂತೆ ಆಗಲಿ ಗುರುದೇವ.